ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇವತ್ತು ಏನಪ್ಪಾ ಅಂದರೆ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಇವರು ಬಬಲೇಶ್ವರಿಂದ ಬಂದಿದ್ದಾರೆ ಅಂತೆ. ಅಂದರೆ ಈಗ ಅವ್ರ ಭಕ್ತಿ ನೋಡ್ಬೋದು, ಇವರು ಫೋಟೋ ಹಿಡ್ಕೊಂಡಿದ್ದೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರು ಯಾವ ರೀತಿ ಇವರ ಕಷ್ಟಗಳನ್ನು ಪರಿಹಾರ ಮಾಡಿದಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮೂರು? ನಮ್ಮ ಬಬಲೇಶ್ವರ. ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ನಾವು 2017 ಹಿಡಿದು ಬರ್ಲತ್ತವ್ರಿ. 2017 ಈ 2017 ಬರತ್ರಿ. ಇಲ್ಲಿವರೆಗೂ ನಿಮ್ಗೆ ಮಾಡಿದಂಥ ಅಜ್ಜರ ಲಾಭಗಳು ಏನು? ಲಾಭಗಳೆಲ್ಲಕ್ಕಿಂತ ನಮಗೆ ಕಷ್ಟ ಮೊದಲು ಭಾಳ ಇತ್ತು ರೀ. ಪ್ರತಿಯೊಂದರೊಳಗೆ ಕಷ್ಟ ಇತ್ತು ರೀ. ಎಲ್ಲದರೊಳಗೆ ಒಳ್ಳೇದಾಗಿತ್ತು ರೀ ನಮಗೆ. ಅಂದರೆ ಆ ಕಷ್ಟಗಳು ಯಾವ ರೀತಿ ಇದ್ದು ಸರ್? ಯಾವ ರೀತಿ ಅಂದ್ರೆ ಜೀವ ಹೋಗೋ ರೀತಿ ಇದ್ದು ನಮಗೆ. ಅದು ಎಲ್ಲ ಅಜ್ಜನ ಬೂದಿ ನಂಬ್ಕೊಂಡು ಹೊಂತೇವ್ರಿ. ಎಲ್ಲ ನಮ್ದು ಎಲ್ಲ ಸುದ್ದ ಆಗೈತೆ ರೀ. ಈಗೇನು ಕಷ್ಟ ಇಲ್ಲ ನಮಗೆ. ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಹೆಬ್ಬಳ್ಳಿ ಅಜ್ಜರು ದೇವರೇ ಹೇಳ್ತಾರಂತ? ಮೊದಲ ಹಿಂಗೆ ನಮ್ಮ ಅಪ್ಪಾರ ಬರ್ತಿದ್ರಿ. ಮೊದಲು ಅಪ್ಪಾರದಿಂತ ನಮಗೆ ಗೊತ್ತು ರೀ. ಹಿಂಗೆ ಕಷ್ಟ ಐತನ ನಾನು ಹಿಂಗೆ ಮೊದಲು ಮುರುಮ್ದಾಗ ಬಂದು ಹೋಗಿದ್ದಾರೆ. ಈಗೇನೈತಿ ತಿಂಗಳದಾಗ 2-3 ಸರ್ತಿ ಒಂದು ಸರ್ತಿ ಬಂದು ಹೋಗುತ್ತೇನೆ ರೀ. ಅಂದರೆ ನಿಮ್ಮ ತಂದೆಯವರು ಇಲ್ಲಿ ನಡ್ಕೋತಿದ್ರ? ನಡ್ಕೋತಿದ್ದಾರೆ ಮೊದಲು ಅವರು ಮೊದಲು ಬಂದು ಹೋಗಿದ್ದಾರೆ. ಅವ್ರದಿಂತ ನಮ್ಗೆ ಗೊತ್ತಾಗಿ ನಾವು ಬಂದೇವಿ. ಈಗೇನು ಈ ಫೋಟೋ ಫ್ರೇಮ್ ತೊಗೊಂಡಿರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇದು ಅಜ್ಜಾರ ನಮ್ಮ ಭಕ್ತಿ ಅಂತೀರಿ. ಪೂಜೆ ಮಾಡ್ಲಿಕ್ಕೆ ಮನ್ಯಾಗ ರೀ. ಅದಕ್ಕೆ ಭಾಳ ವರ್ಷದಿಂದ ಆಸೆ ಐತ್ರಿ ಅದು ಮಾಡಿಸೋದು. ಅದಕ್ಕೆ ಈಗ ಮಾಡಿಸ್ಕೊಂಡು ಅಜ್ಜಾರ ಆಶೀರ್ವಾದ ತೊಗೊಂಡು ಹೊಂಟಾರೆ. ಈಗ ಸಾಕಷ್ಟು ಕಡೆ ದುಡ್ಡು ತೊಗೊಂಡು ದೇವರ ಹೇಳೋರು ನೋಡಿದ್ರೆ ಸರ್, ಇಲ್ಲಿ ಯಾವ ರೀತಿ ಇದೆ? ಇಲ್ಲಿ ದುಡ್ಡು ಅದು ಏನು ತೊಗೊಳಲ್ಲ ರೀ. ಇಲ್ಲಿ ಅವ್ರು ಏನು ಅಂಗಾರ ಚೀಟಿ ಕೊಡ್ತಾರ, ದಾರ ಕೊಡ್ತಾರೆ. ಅದ್ರ ಮ್ಯಾಗ ನಮ್ಗೆ ನಮ್ಮ ಭಕ್ತಿ ಇದ್ರೆ ಕೊಡ್ಬೋದು, ಬೇಡಾದ್ರೆ ಬಿಡ್ಬೋದು ರೀ. ಅಷ್ಟೇ ರೀ, ಮತ್ತೇನಿಲ್ಲ. ಸರ್ ನಮಸ್ಕಾರ. ನೀವು ಮಾತಾಡಿ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬರೋಕ್ಕೆ? ಈಗ ನನಗೆ 1 ವರ್ಷ ಐತ್ರಿ ಬರತೈತಿ. ಈ 1 ವರ್ಷದಲ್ಲಿ ನಿಮಗೆ ಅಜ್ಜರಿಂದ ಲಾಭಗಳು ಏನಾಯ್ತು ಸರ್? ಲಾಭ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು ರೀ. ಹಾಂ ಸರ್. ಇಲ್ಲಿ ಇದ್ದು ಇರ್ಲಾರ್ದಂಗೆ ಆಗಿತ್ತು ರೀ ನನಗೆ. ಇವರೆಲ್ಲರೂ ಇಬ್ಬರು ಕೂಡಿ ಮತ್ತು ನಮ್ಮ ಅಜ್ಜಾರೊಬ್ಬ ಅದಾರ ರೀ ಬಬಲೇಶ್ವರದವರು. ಅವರೆಲ್ಲರೂ ಕೂಡಿ ಕರ್ಕೊಂಡು ಬಂದಿದ್ದಾರೆ. ಅವತ್ತಲ್ಲಿ ನನಗೆ ಚಲೋನೇ ಆಗ್ಯದ ರೀ. ಇಲ್ಲಿ ಯಾವಾಗ ಬಂದಿನಿ ಅವಲ್ಲಿಂದ ಚಲೋನೇ ಆಗ್ಯದ ರೀ. ಅದ್ರ ಅಜ್ಜಾರು ಹಸಿರ್ಲಿಂದ ಎಲ್ಲ ಚಲೋ ನಡೆದದ ರೀ. ಸರ್ ಇಲ್ಲಿ ಇನ್ನೊಂದು ಹೆಂಗಂದರೆ ಇಲ್ಲಿ ಬೇಡ್ಕೊಂಡು ಹೋದ್ರೇ ಅವ್ರ ಕಷ್ಟಗಳು ಪರಿಹಾರ ಆಗ್ತಾರಂತೆ. ಅಂದರೆ ಅಜ್ಜಾರು ಸಿಗಬೇಕಂತ ಏನಿಲ್ಲ ಅಂತೆ, ಹೌದಾ? ನಿಜಾನ ಸರ್? ಇದು ಎಕ್ಸಾಂಪಲ್ ನಾನೇ ರೀ. ನಂದು 2 ವರ್ಷ ಆಯ್ತು ಈಗ ಬರಕತ್ತು. ನಾನು ಒಂದು ಸಲನೂ ಡೈರೆಕ್ಟಾಗಿ ನನಗೆ ಇನ್ನೋದ್ರು ಕರೆದಿಲ್ಲ ಅಜ್ಜ. ಯಾರೋ ನಮ್ಮ ಬಬಲೇಶ್ವರ ಊರು ವತಿಯಿಂದ ಬಂದಿರ್ತೀನಿ, ಅವ್ರ ಥರನೇ ಹೋಗಿನಿ. ನನಗೆ ಡೈರೆಕ್ಟ್ ಕರೆದಿಲ್ಲ. ಆದರೂ ನನಗೆ ಏನು ಪ್ರಸಾದ ನನ್ನ ಖಾಯಂ ನನ್ನ ಕಿಶಲ್ಲಿ ಇರ್ತಾರೆ. ಇನ್ನೂವರೆಗೂ ನಾನು ಏನು ಬಿಡ್ಕೊಂಡಿರ್ತೀನಿ ಅದು ಹಾಗೆ ಇರ್ತದೆ ಸರ್. ಈಗ ಸಾಕಷ್ಟು ಜನ ನಾವು ವಿಡಿಯೋ ಮಾಡಿ ಹಾಕ್ತೀವಿ, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ದೇವ್ರು ಇದೇನಪ್ಪ ಏನು ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ, ಅಜ್ಜವ್ರು ಹೇಳ್ತಾರೆ, ಮೊದಲೇ ಹೇಳ್ತಾರೆ, ನಂಬಿದವ್ರ ಕೈಯಾಗ ಅಷ್ಟೇಪ್ಪ, ಇಲ್ಲಾಂದ್ರೆ ಇಲ್ಲ ಅಂತ ಇಷ್ಟ. ಅವ್ರ ಬೂದಿ ಯಾರು ನಂಬ್ತಾರೆ, ಯಾರು ಬೇಕಾದವ್ರು ಅಲ್ಲಿ ಒಂದು ಸಲ ಬಂದು ಗೀಶಿಂದ ನೋಡ್ಕೊಂಡು ಗೀಶಿಂದ ಒಂದು ಸಲ ನೋಡಿದಾಗ ಗೊತ್ತಾಗೋದು ರೀ. ಇಲ್ಲಾಂದ್ರೆ ಬ್ಯಾಡ್ ಕಮೆಂಟ್ ಹಾಕೋರು ಹಾಗೆ ಹಾಕೋದು ಕೊಡೋದು ರೀ. ಯಾರು ನಂಬ್ತಾರೋ ಅವ್ರಿಗೆ ಚಲೋ ಆಗೋದು ಆಗೋದು. ಸರ್ ಇಲ್ಲಿ ಸಾಕಷ್ಟು ಜನ ಬೇರೆ ರಾಜ್ಯದಿಂದ ಬರ್ತಿರಂತೆ, ಅದು ನಿಜಾನ ಸರ್? ನೀವು ನೋಡಿದ್ದೀರಾ ಇಲ್ಲಿ? ಹಾಂ, ನಾನು ನೋಡಿದ್ದೀನಿ ಸರ್. ಗೋವಾ, ಮಹಾರಾಷ್ಟ್ರ, ಆಂಧ್ರ ಇದೆಲ್ಲ ನಾನೇ ನೋಡಿದ್ರಿ. ಇಲ್ಲ ತಿಂಗಳಾಗ ಒಂದು 2 ಸಲ ಮಿನಿಮಮ್ ಫಿಕ್ಸ್ ಇದ್ದೇ ಇರ್ತೀನಿ ನಾನು ಇಲ್ಲಿ. ಪ್ರತಿ ಸಲ ಬರ್ತೀನಿ. ಪ್ರತಿ ಸಲ ಎಲ್ಲರೂ ಬರ್ತಾರೆ. ಇಲ್ಲಿ ಅಜ್ಜಾರು ಯಾರ್ದು ಮಾರಿ ನೋಡೋಂಗಿಲ್ಲ. ಯಾರು ಶ್ರೀಮಂತರು, ಯಾರು ಬಡವರು, ಇಲ್ಲಿ ಅಜ್ಜಾರಿಗೆ ಏನೂ ಸಂಬಂಧ ಇಲ್ಲ. ಅವ್ರು ಯಾರು ಕಷ್ಟ ಇರ್ತದೆ ಅವ್ರಿಗೆ ಕೇಳ್ತಾರೆ, ಯಾರು ನಂಬಿಕೆ ಇರ್ತಾರೆ ಅವ್ರಿಗೆ ಅಷ್ಟೇ ಕೇಳ್ತಾರೆ ಅಜ್ಜ. ಸರ್ ಈಗ ಇಲ್ಲಿ ಮೊಹರಂಗೆ ಅತಿ ಹೆಚ್ಚು ಜನಸಂಖ್ಯೆ ಆಗುತ್ತಂತೆ, ಇದು ಅದು ನೋಡಿದ್ದೀರಾ ನೀವು? ನಾನು ಇಲ್ಲಂತೂ ಬಂದಿಲ್ಲ ರೀ. ಯಾಕಂದ್ರೆ ಅಜ್ಜವರ ಆಶೀರ್ವಾದದಿಂದ ನಮ್ಮ ಬಬಲೇಶ್ವರ ಅಲ್ಲಿ ಒಂದು ಕುದುರೆ ಅದ ರೀ. ಅದ್ರ ಸೇವಾ ಅಲ್ಲಿ ನಾವು ಮಾಡ್ತೀವಿ ಪ್ರತಿ ವರ್ಷ. ಇಲ್ಲಿ ಏನಾದ್ರೆ ಇನ್ನು ಬರೀ ಗುರುವಾರ ಅಥವಾ ರವಿವಾರ ಎಷ್ಟು ಗದ್ದಲ ಇರ್ತದೆ. ಮೊಹರಂದಾಗ ಅಂತೂ ವಿಚಾರ ಮಾಡೋದು ಲೆಕ್ಕನಿಲ್ಲ, ಅಷ್ಟು ಜನ ಇರ್ತಾರೆ ಇಲ್ಲಿ. ಬಂದವ್ರಿಗಂತೂ ಯಾರು ಪಾಳೆ ಸಿಗೋದಿಲ್ಲ. ಏನು ನಾವು ನಮಸ್ಕಾರ ಮಾಡಿ ಬೇಡ್ಕೊಂಡು ಹೋಗ್ತೀವಿ ಅದೇ ನಮಗೆ ಸಿಗೋದು ಅಷ್ಟೇ. ಸರ್ ಇಲ್ಲಿ ಅಜ್ಜರ್ ಯಾವ್ಯಾವ ವಾರ ಹೇಳ್ತಾರೆ ದೇವ್ರ? ಗುರುವಾರ, ರವಿವಾರ, ಅಮಾವಾಸ್ಯೆ ಇದಂತೂ ಫಿಕ್ಸ್ ಇದ್ದೇ ಇರ್ತಾರೆ ರೀ. ಪ್ರತಿ ಅಮಾವಾಸ್ಯೆ ಹೇಳ್ತಾರೆ ಸರ್? ಹಾಂ, ಪ್ರತಿ ಅಮಾವಾಸ್ಯೆ, ಗುರುವಾರ, ರವಿವಾರ ಇದಂತೂ ಫಿಕ್ಸ್ ಇದ್ದೇ ಇರ್ತಾರೆ ಇಲ್ಲಿ. ಈ ಹೆಬ್ಬಳ್ಳಿ ಅನ್ನೋ ಗ್ರಾಮ ಎಲ್ಲಿ ಬರುತ್ತೆ ಸರ್ ಇದು? ಇದು ನಮ್ಮ ಬಾದಾಮಿ. ಹಾಂ, ಬಾಗಲಕೋಟೆ ಜಿಲ್ಲಾ, ಬಾದಾಮಿ ತಾಲೂಕು ಬರ್ತಾರೆ ಇಲ್ಲಿ. ಒಟ್ಟಿನಲ್ಲಿ ಎಲ್ಲ ರೀತಿ ಕಷ್ಟಗಳು ನಿಮ್ಗೆ ಪರಿಹಾರ ಆಗಿದೆ ಸರ್? ಹಾಂ, ಅಂದರೆ ನೀವು ಬೇರೆದವ್ರು ಕರ್ಕೊಂಬರ್ತೀರಾ ಇಲ್ಲಿ, ಹೇಳ್ತೀರಾ ನೀವು? ಹಾಂ, ಇದು ಡೌಟೇ ಇಲ್ಲ ರೀ. ಯಾರು ನಮ್ದು ದೋಸರಲ್ಲಿ ನಮ್ಮ ದುಶ್ಮನ್ ಇದ್ರು, ಅವ್ರಿಗೆ ಏನೋ ತ್ರಾಸದ ಅಂದರೂ ನಾವು ಅವ್ರಿಗೆ ಒಂದು ಹೇಳೋದು ನಮ್ಮ ಕರ್ತವ್ಯ. ನಾವು ಹೇಳಿ ಹೇಳ್ತೀವಿ ಅವ್ರಿಗೆ. ಅವ್ರು ಬರೋದು ಬಿಡೋದು ಅವ್ರ ಮ್ಯಾಗ ಬಿಟ್ಟಿದ್ವಿ. ಈಗ ಯಾರಾದ್ರೂ ಕರ್ಕೊಂಬಂದು ನೀವು ಪರಿಹಾರ ಕೊಡಿಸಿದೆಯಾ ಸರ್? ಹಾಂ, ಇದೆ ಅಲ್ರಿ. ನಮ್ಮ ಮಾಮವ್ರಿಗೆ ಎಕ್ಸಾಂಪಲ್, ನಮ್ಮ ಮಾಮವ್ರಿಗೆ ಅಷ್ಟು ನಂಬಿಕೆ ಅದು ಏನೂ ಇದ್ದಿಲ್ಲ. ಅವ್ರು ಏನೋ ಒಂದು ಮತ್ತೊಬ್ರಿಗೆ ಇದು ಮಾಡ್ತಿದ್ರೆ ಅವ್ರಿಗೆ ಬೋರಿನ ಅವಶ್ಯಕತೆ ಐತೆ ರೀ. ಇಲ್ಲಿ ಬಂದು ಕೇಸಿಂದ ಒಂದು ಸಲ ಬೋರ್ ಏನು ಇದು ಮಾಡಿದೆವು, 4 ಇಂಚ್ ನೀರು ಬಿದ್ದಾರೆ ಅವ್ರಿಗೆ. ಬೋರ್ ಹೊಡಿಸಿದ್ರೆ 4 ಇಂಚ್ ನೀರು ಬಿದ್ದ ಅವ್ರಿಗೆ. ಸರ್ ಈಗ ಅಜ್ಜಾರು ಯಾವ್ಯಾವ ರೀತಿ ಕಷ್ಟಗಳು ಪರಿಹಾರ ಮಾಡ್ತಾರೆ ಸರ್? ಯಾವುದೇ ಕಷ್ಟ ಇರಲಿ, ಅದು ಇದು ಕಷ್ಟ ಅನ್ನಂಗಿಲ್ಲ ರೀ. ನಂಬಿದವ್ರು ಕೈ ಬಿಡಂಗಿಲ್ಲ ರೀ ಅಜ್ಜ. ನಂಬ್ಕೊಂಡ ಬೂದಿ ಹಚ್ಕೊಂಡು ಎಲ್ಲಿ ಯಾಕೆ ಕಷ್ಟ ಕೆಲಸಕ್ಕೆ ಇರಲಿ ಯಾವುದೇ ಇರಲ್ಲ ರೀ. ಅವ್ರ ಕಷ್ಟ ಇದ್ದಲ್ಲಿ ಆ ಬೂದಿ ಹಚ್ಕೊಂಡು ಹೋದ್ರೆ ನಿವಾರಣೆ ಆಕೈತೆ ರೀ. ಸರ್ ಕೆಲವೊಂದಿಷ್ಟು ವೈದ್ಯರಿಂದ ಆಗದೆ ಇರೋದು ಅಜ್ಜಾರ ಹತ್ರ ಆಗುತ್ತೆ ಅಂತ ನಿಜಾನ ಸರ್? ಆಗೈತೆ ಅಲ್ರಿ, ಭಾಳ ಜನಕ್ಕೆ ಆಗೈತಿ. ಇಲ್ಲೇ ನಮ್ಮ ಕಣ್ಣು ಮುಂದೆ ಬರ್ತಾರಲ್ರಿ. ಇವಾಗ ಮಕ್ಳು ಇಲ್ಲಾರ್ದವ್ರಿಗೆ ಈಗ ವೈದ್ಯರು ಮಕ್ಳು ಆಗಲ್ಲ ಅಂತ ಬರೆದು ಕೊಟ್ಟಾರ್ರಿ. ಅಂಥವ್ರಿಗೆ ಅಜ್ಜಾರು ಮಕ್ಳ ಕೊಟ್ಟಾರ. ಬರೀ ಏನೋ ಒಂದು ವಿಭೂತಿ ದಾರದ ಮ್ಯಾಗ ಲಿಂಬೆಯನ್ನು ಕೊಟ್ರಂದ್ರೆ ಅವ್ರಿಗೆ ಮಕ್ಳು ರೀ.
ಇಂಥ ಭಾಳ ಆಗ್ಯಾವ್ರಿ ನಮ್ಮ ಕಣ್ಣು ಮುಂದೆ ನಾ ಬರ್ಲಾತಿ ಭಾಳ ವರ್ಷ ಆಯ್ತು ಅವಾಗಿನ ನೋಡ್ಲಾತೀನಿ ರೀ ಭಾಳ ಆಗ್ಯಾವ್ರಿ ಇಂಥವು ಮತ್ತು ಕಿಡ್ನಿ ಬಗ್ಗೆ ಆದರೂ ಹಿಂಗೆ ಫೇಲ್ ಆದ್ರೆ ಅದು ಅಜ್ಜನ ಬುದಿ ಮ್ಯಾಗ ಅವ್ರಿಗೂ ನಿವಾರಣೆ ಆಗೈತೆ ರೀ ಸಾಕಷ್ಟು ಯಾವುದೇ ರೋಗ ಇರಲ್ಲ ರೀ ವೈದ್ಯರಿಗೆ ಆಗ್ಲಾರ ಕೆಲಸ ಅಜ್ಜರ ಕೈಲಿ ಆಕೈತಿ ನಾ ಗ್ಯಾರಂಟಿ ಇದ್ದೀನಿ ರೀ ಹಾಂ ನಿಮ್ಮ ಹೆಸರು ಸರ್?